ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ನಾಳೆಯಿಂದ ಸುತ್ತೂರು ಜಾತ್ರಾ ಮಹೋತ್ಸವದ ಸಂಭ್ರಮ ಇರುತ್ತೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮ ಕರ್ತೃಗದ್ದುಗೆಗೆ ಪೂಜೆ ಸಲ್ಲಿಸಿದ ಸುತ್ತೂರು ಮಠದ ಶ್ರೀಗಳು ಅದಾದ ನಂತರ ದಾಸೋಹಕ್ಕೆ ಚಾಲನೆಯನ್ನ ಕೊಟ್ಟಿರ್ತಾರೆ. ನಾಳೆಯಿಂದ ಜನವರಿ 20ರವರೆಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರಿಗೆ ಪ್ರಸಾದವನ್ನ ಸುತ್ತೂರು ಮಠ ನೀಡುತ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅದಾದ ನಂತರ ದಾಸೋಹಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಸುತ್ತೂರು ಜಾತ್ರಾ ಮಹೋತ್ಸವದ ಸಂಭ್ರಮ ಸುತ್ತೂರಿನಲ್ಲಿ ಮನೆ ಮಾಡಿರುತ್ತೆ. ಅಲ್ಲೂ ಕೂಡ ಸಾಕಷ್ಟು ಲಕ್ಷಾಂತರ ಮಂದಿ ಭಕ್ತರು ಅಲ್ಲಿಗೆ ಧಾವಿಸ್ತಾರೆ. ಸುತ್ತೂರಿನಲ್ಲಿ ಈಗಾಗಲೇ ಜಾತ್ರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಅಂತ ಹೇಳ್ಬೋದು. ನಾಳೆಯಿಂದ ಜಾತ್ರೆ ಶುರುವಾಗುತ್ತೆ. 20 ದಿನಗಳವರೆಗೆ ನಡೆಯುವಂತ ಈ ಒಂದು ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಹಾ ದಾಸೋಹ ಕೂಡ ಅವರಿಗೆ ಏರ್ಪಡಿಸಲಾಗಿರುತ್ತೆ. ಯಾವುದೇ ರೀತಿಯಾದಂತಹ ಭಕ್ತರಿಗೆ ಬೇಸರ ಆಗದೆ ಇರುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಎಷ್ಟೋ ಜನ ಕಾಯ್ತಾ ಇರ್ತಾರೆ, ವರ್ಷ ವರ್ಷ ಸುತ್ತೂರಿಗೆ ಹೋಗಬೇಕು, ಜಾತ್ರೆಯ ಸಂಭ್ರಮವನ್ನ ಕಣ್ತುಂಬ್ಕೋಬೇಕು, ದೇವರನ್ನ ಕಣ್ತುಂಬಿಕೊಂಡು ಅಲ್ಲಿನ ಸಂಭ್ರಮದಲ್ಲಿ ನಾವು ಭಾಗಿಯಾಗಿರ್ಬೇಕು ಅಂತ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಹಿಂದಿನಿಂದಲೇ ಆಗ್ಲೇ ಕಳೆಗುಂದಿದೆ ಅಂತಲೇ ಹೇಳ್ಬೋದು. ನಾಳೆಯಿಂದ ಜಾತ್ರೆ ಆರಂಭ ಆಗುತ್ತೆ. ಆದ್ರೆ ಈಗಾಗ್ಲೇ ಕಳೆ ಅಲ್ಲಿ ಕಾಣಿಸ್ತಾ ಇದೀವಿ. ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅನ್ನ ಸಂತರ್ಪಣೆಗೆ ಇದಾಗ್ಲೇ ಚಾಲನೆಯನ್ನ ನೀಡಿ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ದೇವರಿಗೆ ಕೂಡ ಅಲಂಕಾರವನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗ್ತಾ ಇದೆ. ಇದಾಗಲೇ ಭಕ್ತರ ದಂಡೆ ಅಲ್ಲಿ ಹರಿದು ಬಂದಿದೆ ಅಂತ ಹೇಳ್ಬೋದು. ನಾಳೆಯಿಂದ ಜನವರಿ 20ರವರೆಗೆ ಜಾತ್ರಾ ಮಹೋತ್ಸವ ಸಂಭ್ರಮ ಮನೆ ಮಾಡಿರುತ್ತೆ. ಹಾಗಿದ್ರೆ ಇಲ್ಲಿಗೂ ಕೂಡ ರಾಜ್ಯಗಳಿಂದ ಸಾಕಷ್ಟು ಜಿಲ್ಲೆಗಳಿಂದ ಜನತೆ ಸುತ್ತೂರಿಗೆ ಹೋಗ್ತಾರೆ. ಸುತ್ತೂರಿನ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ತಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದ ಜಾತ್ರೆ ಕರ್ತೃಗದ್ದುಗೆಗೆ ಪೂಜೆಯನ್ನ ಕೂಡ ಸುತ್ತೂರು ಮಠದ ಶ್ರೀಗಳು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆಯ ಒಂದು ಜಾಗ ಏನಿದೆ ಅಲ್ಲೂ ಕೂಡ ಪೂಜೆಯನ್ನು ಇದಾಗಲೇ ಸಲ್ಲಿಸಿರುವಂಥದ್ದು.